ಪಕ್ಕದಲ್ಲಿದ್ದ ಕನ್ನಡ ಎಲ್ಲಿದೆಯಪ್ಪ ಅಂದ್ರೆ ಕರಾವಳಿಯಲ್ಲಿದೆ ಅಂತ. ನಮ್ದೆಲ್ಲ ಆಡು ಮಾತು ಮತ್ತು ಓದು ಮಾತು. ಇಂದು ಓದು ಮಾತು ಒಂದೇ, ಆಡೋದು ಓದು ಮಾತೆ. ಈ ದಕ್ಷಿಣ ಕನ್ನಡದ ಈ ಮಣ್ಣಿನಲ್ಲಿ, ಈ ಗಾಳಿಯಲ್ಲಿ, ಈ ಉಪ್ಪು ಗಾಳಿಯಲ್ಲಿ, ಈ ವೇದಿಕೆಯಲ್ಲಿ ಒಪೇರಾ ಪಾರ್ಕ್ ಎಷ್ಟು ಚೆನ್ನಾಗಿ ಹೆಸರಿದ್ದಾರೆ. ಈ ವೇದಿಕೆಯಲ್ಲಿ ನಡೀತಾ ಇರ್ತಕ್ಕಂಥ ಈ ಸಂಗೀತದ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದೀರಿ. ಬಹಳ ದೊಡ್ಡ ಸನ್ಮಾನವನ್ನು ಮಾಡಿದ್ದೀರಿ. ಕಿವಿಗಿಂಪು, ಹೃದಯಕ್ಕೆ ಇಂಪು, ಎಲ್ಲಕ್ಕೂ ತಂಪಾಗಿದೆ. ಬಹಳ ಸಂತೋಷವಾಗಿದೆ. ಆದರೆ ಮಾತು ಇಲ್ಲಿ ಅನಗತ್ಯ ಅನ್ನಿಸ್ತಾ ಇದೆ ನನಗೆ. ನನಗೂ ಒಂದೇ ಹುಚ್ಚು ಇವತ್ತು ಮಾತಾಡಬೇಕು ಅಂತ. ಮಾತಾಡಿದ್ರೆ ಹಾಡು ಕೆಟ್ಟೋಗುತ್ತೆ, ಹಾಡಿನ ಮಧ್ಯೆ ಮಾತು ಕಡಿಮೆ ಇರಬೇಕು ಅಂತ ಕೂಡ ನನಗೆ ಅನ್ನಿಸ್ತಾ ಇದೆ. ನೀನು ಹೆದರ್ಕೋಬೇಡಿ, ಏನಿಲ್ಲ. ನನಗೆ ಮೂಕಿ ಚಿತ್ರಗಳು ಬಂದಾಗ ಚಾರ್ಲಿ ಚಾಪ್ಲಿನ್ ತಾರೆಯಾದ. ಆ ಮೂಕಿ ಚಿತ್ರಗಳಲ್ಲಿ ಜಗತ್ತಿಗೆ ಎಲ್ಲ ಭಾವನೆಗಳನ್ನು ತಲುಪಿಸುವ ಒಂದು ಪ್ರಕ್ರಿಯೆ ಪ್ರಾರಂಭವಾಯಿತು. ಅದಾದ ನಂತರ ಮೂಕಿ ಚಿತ್ರಗಳು ಟಾಕಿ ಚಿತ್ರಗಳು. ಯಾವಾಗ ಮೂಕಿ ಚಿತ್ರಗಳಿಗೆ ಟಾಕಿ ಬಂತೋ ಚಾಪ್ಲಿನ್ ಹೇಳಿದ, ಅಯ್ಯೋ ಇನ್ನು ಜಗತ್ತಿಗೆ ದ್ವೇಷ, ರೋಷ, ಕೋಪಗಳಿಗೆ ಜೀವ ಬಂದ್ಬಿಡ್ತಲ್ಲಪ್ಪ ಅಂತ. ಅಂದರೆ ಮಾತಿಲ್ಲದೆ ತೋರಿಸುವ ಅಭಿನಯದಲ್ಲಿ ಕರುಣೆ, ಹಾಸ್ಯ, ಕೋಪ, ರೌದ್ರ ಎಲ್ಲವೂ ಸಹೀವಾಗಿರೋದು. ಮಾತು ಬಂದಿರೋ ಚಿತ್ರಗಳಿಗೆ ಎಲ್ಲ ರಾಗದ್ವೇಷಗಳಿಗೆ ಶಬ್ದ ಬಂದ್ಬಿಡ್ತಲ್ಲ ಅಂತ ಹೇಳಿದ್ದ. ಮಾತು ಮೃದುವೂ ಹೌದು, ಮಧುವೂ ಹೌದು, ವಿಷವೂ ಹೌದು, ವಿಷಯವೂ ಹೌದು. ಹಾಗಾಗಿ ಮಾತು ಬಗ್ಗೆ ಸ್ವಲ್ಪ ಕಡಿಮೆ ಎಚ್ಚರಿಕೆಯಿಂದ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ಬಹಳ ವಿಶೇಷವಾದ ಸಂದರ್ಭ. ನನಗೆ ಒಬ್ಬ ತಾಯಿ ತನ್ನ ಮಗನಿಗೆ ತನ್ನ ಹೆಸರಿನ ಪ್ರಶಸ್ತಿಯನ್ನು ತಲುಪಿಸೋದು ಬಹಳ ಬಹಳ ವಿಶೇಷವಾದ. ನನಗೆ ಹೆತ್ತ ತಾಯಿ ಇದ್ದಾಳೆ, ಭಾಷಾ ತಾಯಿ ಇದ್ದಾಳೆ, ನೆಲದ ತಾಯಿ ಇದ್ದಾಳೆ. ಆದರೆ ನಾನು ಚಿತ್ರರಂಗಕ್ಕೆ ಬಂದಾಗ ನನ್ನನ್ನು ಮೊದಲು ಪೋಷಿಸಿದ್ದು, ಪ್ರೀತಿಸಿದ್ದು, ನನ್ನನ್ನು ಆಧರಿಸಿ ಆಧಾರವಾಗಿದ್ದು, ನನ್ನನ್ನು ಬೆಳೆಸಿದ್ದು ಶ್ರೀಮತಿ ತಾಯಿ ಎಸ್ ಜಾನಕಿ ಅವರು. ಅವರು ಕೊಟ್ಟ ಧೈರ್ಯವೇ ಬೆಂಗಳೂರಿನಿಂದ ಹೋದ ಒಬ್ಬ ಸಂಗೀತ ನಿರ್ದೇಶಕ ಇಡೀ ದಕ್ಷಿಣ ಭಾರತಕ್ಕೆ ಕನ್ನಡದ ಗೌರವವನ್ನು ಬೆಳೆಸೋದಕ್ಕೆ ಸಾಧ್ಯವಾಯಿತು. ಅವರು ಅಷ್ಟು ಧೈರ್ಯ ತುಂಬಿದ್ರು ನನಗೆ. ಇಡೀ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದಾಗ ಅಥವಾ ಅವ್ರ ಜೊತೆ ನಾನು ಕೆಲಸ ಮಾಡಿದಾಗ ಅವರು ಎಂದೂ ಯಾವತ್ತೂ ಯಾವುದಕ್ಕೂ ಬೇಸರ ಪಡಲಿಲ್ಲ. ನನ್ನನ್ನು ಟಾಪ್ ಡೈರೆಕ್ಟರ್ ಅಂತ ಕರೆಯೋರು. ಟಾಪ್ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ತುಂಬ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲ, ಹಾಡನ್ನು ಯಾವಾಗಲೂ ಎತ್ತರದ ಶ್ರುತಿಯಲ್ಲಿ ಇಡ್ತಾ ಇದ್ದೆ ನಾನು. ಅವರು ಅಂದ್ಬಿಟ್ರೆ ಗಟ್ಟಿಯಾಗಿ ಹಾಡ್ತಾರಲ್ಲ, ದೊಡ್ಡದಾಗಿ ಎತ್ತರದ ಶ್ರುತಿಯಲ್ಲಿ ಅವರಿಗೆ ರಾಗ ಸಂಯೋಜನೆ ಮಾಡ್ತಿದ್ದೆ. ಅವರು ಅದನ್ನು ಕೇಳ್ಬಿಟ್ಟು ನೀವು ಲೇಪ್ಪ, ನೀವು ಟಾಪ್ ಮ್ಯೂಸಿಕ್ ಡೈರೆಕ್ಟರು ಅಂತ ತಾಯಿ ಆಶೀರ್ವದಿಸಿದ ಆ ತಾಯಿಯ ಹೆಸರಿನ ಒಂದು ದೊಡ್ಡ ಪ್ರಶಸ್ತಿ ಈ ಕರಾವಳಿ ಮಣ್ಣಲ್ಲಿ ತಗೊಳ್ತಿದ್ದೀನಲ್ಲ, ಅದು ಬಹಳ ವಿಶೇಷ. ಯಾಕೆ ಅಂತ ಕೇಳಿ, ನಾನು ಎಲ್ಲೆಲ್ಲೋ ನಾಟಕಗಳನ್ನು ಆಡ್ತಿದ್ದವನು, ಎಲ್ಲೆಲ್ಲೋ ವಾದ್ಯಗೋಷ್ಠಿಗಳಲ್ಲಿ ಕೆಲಸ ಮಾಡ್ತಿದ್ದವನು. ಒಂದು ಸರಿ ಅನ್ನಿಸ್ತು ನನ್ನದೇ ಒಂದು ಸೆಮಿ ಪ್ರೊಫೆಷನಲ್ ಡ್ರಾಮಾ ಟ್ರೂಪ್ ಕಟ್ಟಬೇಕು ಅಂತ. ಕಟ್ಟಿ ಅದನ್ನು ಇಡೀ ಕರ್ನಾಟಕಕ್ಕೆ ಕೊಂಡೊಯ್ಯಬೇಕು ಅಂತ. ಎಲ್ಲಿಂದ ಪ್ರಾರಂಭ ಮಾಡೋದು? ನನಗೆ ಒಬ್ಬ ಕೃಷ್ಣಾನಂದ ಕಾಮತ್ ಅಂತ ಒಬ್ಬ ಅಭಿಮಾನಿ ಇದ್ದ ನಾಟಕದಲ್ಲಿ. ಅವನಂತ ಮಾರೇರೆ ನಮ್ಮೂರಿಂದ ಪ್ರಾರಂಭ ಮಾಡಿ. ನಿಮ್ಮೂರಿಗೂ ನಮ್ಮ ಭಾಷೆಗೂ ಒಂದಲ್ಲ ಕಣೆಯ. ಇಲ್ಲ ನಾವು ಕಟಬಾಡಿಲಿದ್ದೀವಿ, ಕಟಬಾಡಿಯಿಂದ ಆರಂಭಿಸಿ. ನನ್ನ ಮುಖ ನೋಡಿ ಯಾರು ದುಡ್ಡು ಕೊಡ್ತಾರೋ, ಬರ್ರಿ ನೀವು ಕಟಬಾಡಿಗೆ ಬಂದರೆ ಅಲ್ಲೊಂದು ಸೋಡಾ ಹೋಟ್ಲ ಅಂಗಡಿ, ಅವರು ಪರಿಚಯ ಮಾಡಿಸ್ತಾರೆ. ಇವರು ಹಂಸಲೇಖ ಎಂತ ಇವರು ಇಲ್ಲ ನಾಟಕ ಮಾಡ್ತಾರೆ. ಹೋಗಂತ ಇಲ್ಲ ಮಾಡ್ತಾರೆ, ಒಂದು ಅಡ್ವಾನ್ಸ್ ಕೊಡಿ 2 ನಾಟಕಕ್ಕೆ. ಅವನು ಮನಸ್ಸು ಮಾಡಿ ಒಂದು ಸೋಡಾ ಗೋಲಿ ಹಾಕಿ ಕೊಟ್ಟು 700 ರೂಪಾಯಿ ನನಗೆ ಅಡ್ವಾನ್ಸ್ ಕೊಟ್ಟು. ದಿ 700 rupees ಟೇಕನ್ ಇನ್ ಕಟಬಾಡಿ ವಿ ಪ್ಲೇಡ್ 2 plays ರೈತ ಜೀವನ ನಾಟಕ. ಅದು ಆಗ್ತಿದ್ದಾಗೆ ಹೆಬ್ರಿ ಜನರು ಬಂದು ಸರ್ ಇಲ್ಲಿ ನಾಟಕ ಮಾಡಿ
ಅಲ್ಲೆರಡು ನಾಟಕ ಮಾಡಿದ್ವಿ. ಬ್ರಹ್ಮಾವರಕ್ಕೆ ಬಂದ್ವಿ, ಅಲ್ಲೆರಡು ನಾಟಕ ಮಾಡಿದ್ವಿ. ಉಡುಪಿಗೆ ಬಂದ್ವಿ, ಅಲ್ಲೆರಡು ನಾಟಕ ಮಾಡಿದ್ವಿ. ಉಡುಪಿಯಲ್ಲಿ ಆನಂದ ಗಾಣಿಗರು ಅಂತ ರಂಗಭೂಮಿ ತಂಡವನ್ನು ಕಟ್ಟಿದ್ರು. ಅವರು ಮಾತಾಡಿದಕ್ಕಿಂತ 1,000 ರೂಪಾಯಿ ಹೆಚ್ಚಿಗೆ ಒಳ್ಳೆ ಪ್ರಯೋಗ. ಈ ಸುದ್ದಿ ಹೆಗ್ಡೆಯವರಿಗೆ ಕೇಳಿಸಿ ಆಗ ಗೊಮ್ಮಟೇಶ್ವರನ ಪ್ರಯಾಣ ನಡೀತಾ ಇತ್ತು ಅಲ್ಲಿ ಧರ್ಮಸ್ಥಳ, ಅದು ಪ್ರತಿಷ್ಠಾಪನೆ ಆಗಬೇಕು. ಅವ್ರು ಕರೆಸಿ ನನಗೆ 4 ನಾಟಕ ಕೊಟ್ಟರು. ಒಟ್ಟಿಗೆ ನಾವು ಬೆಂಗಳೂರಿಗೆ ಹೋಗುವಾಗ 9,000 ರೂಪಾಯಿ ಕ್ಯಾಶು, 2 ಚಿನ್ನದ ನಾಣ್ಯ ನನ್ನ ಜೊತೆಯಲ್ಲಿತ್ತು. ಅದು ಹೆಗ್ಡೆಯವ್ರ ಕಾಲ. ಹೀಗೆ ಕಟಪಾಡಿಯಿಂದ ಪ್ರಾರಂಭ ಮಾಡಿದ ನಮ್ಮ ಈ ಪ್ರಯಾಣ ಇಂಡಿಯಾ ಎಲ್ಲ ಸುತ್ತಿ ನಮ್ಮ ತಾಯಿ ಜಾನಕಿಯವರ ಹೆಸರಿನಲ್ಲಿ ಅದೇ ಪ್ರಶಸ್ತಿಯನ್ನು ಇದೇ ಮಣ್ಣಲ್ಲಿ ತಗೋತಿದ್ದೀನಲ್ಲ, ಅದು ದಿ ಮೋಸ್ಟ್ ಗ್ರೇಟೆಸ್ಟ್. ನಾನು ಅಂತೀನಿ, ನನಗೆ ಭಾರತ ರತ್ನ ಬಂದರೂ ಕೂಡ ಈ ಸಂವೇದನೆ ಇರಲ್ಲ, ಪದ್ಮಶ್ರೀ ಬಂದರೂ ಕೂಡ ನನಗೆ ಈ ಸಂವೇದನೆ ಇರಲ್ಲ. ಯಾಕಂದರೆ ನನ್ನ ಶ್ರಮದ ಜೊತೆ, ನನ್ನ ಹೆಂಡತಿ ಜೊತೆ ಎಲ್ಲ ಜೀವನದ ಕತೆ ಈ ಕರಾವಳಿಯ ಪ್ರಭಾವಳಿಯಲ್ಲಿ ಸೇರಿಕೊಂಡಿದೆ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಭಾಳ ಪ್ರೀತಿ ತೋರಿಸಿದ್ದೀರಿ ಬೆಳಿಗ್ಗೆಯಿಂದ. ಯಾರ ಮುಖದಲ್ಲಿ ನುಡಿದ್ರು ಒಂದೇ ನಗು, ನಗು ಅಲ್ಲ ಹೀಗಿದೆ ಅಷ್ಟೇ. ಬನ್ನಿ ಸರ್. ಎಲ್ಲರ ಹಣೆ ಮೇಲೆ ಮುತ್ತಿನ ಸಾಲು, ಬೆವರು. ಯಾರ ಹಣೆಯಲ್ಲಿ ನೋಡಿ ಬೆವರು ಮುತ್ತಿನ ಸಾಲು ಹೊಳಿತಾ ಇದೆ. ಭಾಳ ಪ್ರೀತಿಯಿಂದ ನೋಡಿದ್ದಾರೆ. ಭಾಳ ಸ್ಟ್ರಿಕ್ಟ್ ಆದ ಆತಿಥ್ಯ. ನಾನಲ್ಲಿ ಕೂತಿದ್ದೆ, ಇನ್ನೂ ಎಷ್ಟು ಅವರ್ ಆಗುತ್ತೆ. ಡೋರ್ ಸರ್, ರೆಸ್ಟ್ ರೂಮ್ ಎಲ್ಲಿದೆ ಅಂತ ಕೇಳಕ್ಕೆ, ರೆಸ್ಟ್ ರೂಮ್ ಸರ್. ಸರ್ ರೆಸ್ಟ್ ರೂಮ್ ಇಲ್ಲಪ್ಪ, ಆಮೇಲೆ ಹೋಗ್ತೀವಿ ಬಿಡ. ಇನ್ನೊಬ್ರು ಸರ್ ನೀವು ರೆಸ್ಟ್ ರೂಮ್ ಹೌದಪ್ಪ. 4 ಜನ 5 ಜನ 6 ಜನ ಇರೋ ಸಮಿತಿಯವರೆಲ್ಲ ಬಂದು ಸರ್ ಸುಮ್ಮನೆ ನಡೆಸೋದಕ್ಕೆ ಹೇಳಿದೆ. ಆ ಪ್ರೀತಿ ನೋಡಿ ಎಷ್ಟಿದೆ, ಅಷ್ಟೊಂದು ಪ್ರೀತಿ ಇದೆ. ಅದು ಅಭಿಮಾನದ ಪ್ರೀತಿ. ಆ ಪ್ರೀತಿಯನ್ನು ತೋರಿಸ್ಕೊಳ್ಳುವ ಇದೆಲ್ಲ ಇದೇ ಇದೆ. ಅದು ಸಣ್ಣ ವಿಷಯ ಇರಲಿ, ದೊಡ್ಡ ವಿಷಯ ಇರಲಿ, ಮನುಷ್ಯನನ್ನು ಪ್ರೀತಿಸೋದಿದೆಯಲ್ಲ, ಅದು ಬಹಳ ಬಹಳ ಮುಖ್ಯ. ನಾನು ಇಡೀ ಈ ಕರಾವಳಿಯ ಪ್ರಯಾಣದಲ್ಲಿ ನಾನು ಇದನ್ನೇ ಕಂಡಿದ್ದೇನೆ. ಒಂದು ನಾಟಕಕ್ಕೆ ಒಂದು ಬಕೆಟ್ ಬೇಕಾಗಿತ್ತು. ಯಾರೋ ಬಾವಿ ತರಿಸಿದ್ದ, ಈ ಬಕೆಟ್ ಬೇಕು. ಎದಕ್ಕೆ, ಯಾಕ? ಈ ನಾಟಕಕ್ಕೆ. ಹೌದಾ, ಅಲ್ಲೇ ತಂದಿಡ್ಬೇಕು. ಮತ್ತೆ ಸರ್ ನಾಟಕ ಅಲ್ಲಿ ನಡೀತಾ ಇದೆ, ನೀವು ನಾಟಕ ನಾ ಬರೋದಿಲ್ಲ ರೀ. ನಾನು ನಾಟಕ ನಮ್ಮ ಕೆಲಸ ಇದೆ. ನೀವು ಬಕೆಟ್ ಕೊಂಡೋಗಿರಿ, ಬಕೆಟ್ ತಂದಲ್ಲೇ ಇಡಬೇಕು. ರಾತ್ರಿ 2 ಗಂಟೆಗೆ ನಾಟಕ. ಒಂದು ಬಕೆಟ್ ತಂದಲ್ಲಿಟ್ಟರೆ ಅಪ್ಪ ಕಿಟಕಿಯಲ್ಲಿ ನೋಡ್ತಿದ್ದಾರೆ, ಬಕೆಟ್ ತಂದು ಇಡ್ತಾನೆ. ಅದು ಲಕ್ಷಣ ಕನ್ನಡ, ಅದು ದಕ್ಷಿಣ ಕನ್ನಡ. ಇದು ಸಣ್ಣ ಉದಾಹರಣೆ ಹೇಳಿದೆ ನಾನು. ಇಂಥವು 108 ಉದಾಹರಣೆಗಳು ನನಗೆ ಈ ಅನುಭವದಲ್ಲಾಗಿದೆ. ತುಂಬ ಪ್ರೀತಿಯಾದ ಒಂದು ವೇದಿಕೆ. ನಿನಗೆ ಎಲ್ಲ ಚಪ್ಪಾಳೆ ಸಲ್ಲಬೇಕು, ತಟ್ಟಿ ಜೋರಾಗಿ. ಭಾಳ 2 ವಿಶೇಷ ಏನಿದ್ರೆ, ಈ ಕನ್ನಡ ನಮ್ಮ ಕನ್ನಡ, ಈ ಕುಚಿಕು ಹಾಡಿತ್ತಲ್ಲ, ಆ ಹಾಡಿನ ಭಾಷೆ ಮಂಡ್ಯ, ಚಾಮರಾಜನಗರ ಆ ಕಡೆ ಭಾಷೆ. ಆ ಹಾಡನ್ನ ಇಲ್ಲಿ ಹಾಡಿ ಮೆಚ್ಚಿಸ್ತೀಯಲ್ಲ, ನೀನ್ ತಾನೇ ನಿಜವಾದ ಭಾಷಾ ಪ್ರೇಮಿ. ಇನ್ನೊಬ್ಬರು ಕೊಡಗಿನವಳು ಬೆಡಗಿನವಳು, ಇದು ವೇದಿಕೆಯಲ್ಲಿ ಹಾಡೋ ಹಾಡು ಅಲ್ವೇ ಅಲ್ಲ. ಅವರು ಹಾಡ್ತಾನೆ ಇದ್ದಾರೆ. ಎಲ್ಲಿದ್ದಾರೆ ಅವರು? ಬ್ಲೂ ಕೊಟ್ಟರು, ಇಲ್ಲೆಲ್ಲೋ ಇದು ಬ್ಲೂ ಕೊಟ್ಟರು. ಎಲ್ಲಿದ್ದಾರೆ? ಅವರೇ ಫಸ್ಟು ರೆಸ್ಟ್ ರೂಮ್ ಕರ್ಕೊಂಡೋಗಿ. ಆ ಭಾಷೆ, ಅದು ರಾಜರತ್ನಂ ಭಾಷೆ, ಒಂದು ಮಳವಳ್ಳಿ ಭಾಷೆ. ಆ ಭಾಷೆ ಹಾಡುಗಳನ್ನು ಇಲ್ಲಿ ಹಾಡಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಎಫರ್ಟ್. ಯಾಕಂದರೆ ಇಲ್ಲಿನ ಭಾಷೆ ಅಲ್ಲಿಗೆ ಗೊತ್ತಿರಬೇಕು, ಅಲ್ಲಿನ ಭಾಷೆ ಇಲ್ಲಿಗೆ ಗೊತ್ತಿರಬೇಕು. ಆಗಲೇ ಕಲೆಗೆ ಬೆಲೆ, ಚಿತ್ರರಂಗಕ್ಕೆ ಬೆಲೆ. ಈಗಂತೂ ಚಂದನವನದ ತುಂಬ ಕರಾವಳಿ ಹುಡುಗರು ಇದ್ದಾರೆ. ಎಲ್ಲಿ ನೋಡಿದ್ರು ಶೆಟ್ಟಿ 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 ಅಂತ. ಅವರು ಬರೀ ಶೆಟ್ಟಿ ಅಲ್ಲ, ಎಲ್ಲ ಗಟ್ಟಿಯಾಗಿ ಸಿನಿಮಾ ಕೆಲಸ ಮಾಡ್ತಿದ್ದಾರೆ. ಇವತ್ತು ಪ್ಯಾನ್ ಇಂಡಿಯಾ ಅಂದರೆ ಕನ್ನಡ ಚಿತ್ರರಂಗ ಹಿಂದಿ ಲೆವೆಲ್ವರೆಗೂ ಹೋಗಿದೆ ಅಂದರೆ ಒಂದು ಅರ್ಥದಲ್ಲಿ ಈ ಶೆಟ್ರೇ ಕಾರಣ. ಈ ಶೆಟ್ರು ಚಂದನವನ್ನು ಗಟ್ಟಿ ಮಾಡಿದ್ದಾರೆ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಹೇಳ್ತೀನಿ ಕೇಳಿ, ಚಲನಚಿತ್ರರಂಗದಲ್ಲಿ ಪ್ರೊಡಕ್ಷನ್ನಲ್ಲಿ ಒಂದು ಶಿಸ್ತು ಕಡಿಮೆ ಇತ್ತು ನಮಗೆ ಮೊದಲು. ಈ ಮಂಗಳೂರಿನ ಹುಡುಗರು ಬಂದು ಎಲ್ಲವನ್ನು ಶಿಸ್ತು ಮಾಡಿದ್ದಾರೆ.
ಸ್ಕ್ರಿಪ್ಟಿಂಗು, ಪ್ರೊಡಕ್ಷನ್ನು, ಪ್ಲ್ಯಾನಿಂಗು, ಬಜೆಟಿಂಗು, ಮಾರ್ಕೆಟಿಂಗು, ಪ್ರಮೋಟಿಂಗು ಎಲ್ಲವನ್ನು ಪರ್ಫೆಕ್ಟ್ ಮಾಡ್ತಿದ್ದಾರೆ. ಅದರಿಂದ ಕರ್ನಾಟಕ ಇವತ್ತು ಗಟ್ಟಿಯಾಗಿದೆ, ಭಾಷೆ ದೊಡ್ಡದಾಗಿದೆ, ಚಂದನವನ ಶ್ರೀಮಂತವಾಗಿದೆ, ಸಂಗೀತ ಲೋಕ ಅದ್ಭುತವಾಗಿದೆ. ಈ ಕಾರ್ಯಕ್ರಮಕ್ಕೆ ನಾನು ಏನು ಆಶ್ವಾಸನೆ ಅಂದರೆ, ನಮ್ಮ ವಿನಯ್ ಕುಮಾರ್ ಶೆಟ್ಟಿ, ಉದಯ್ ಕುಮಾರ್ ಶೆಟ್ಟಿ ಇಬ್ಬರಿದ್ದಾರೆ. ಅವರು ನೀವು ಯಾವತ್ತಾದರೂ ಬನ್ನಿ ಸರ್, ಏನಾದರೂ ಮಾಡಿದ್ರು. ನನ್ನ ಉಳಿದ ಜೀವನ ಜಾನಪದಕ್ಕೆ ಮೀಸಲು, ನವ ಜಾನಪದ ಅನ್ನೋ ಒಂದು ಪರಿಕಲ್ಪನೆ ಮಾಡಿದ್ದೀನಿ. ಸುಮಾರು ಒಂದು 150 ಜನಗಳ ತಂಡದ ಕಾರ್ಯಕ್ರಮ ಅದು. ಮುಂದಿನ ವರ್ಷ ಇದೇ ರಾಷ್ಟ್ರ ಪ್ರಶಸ್ತಿಗೆ ನಮ್ಮ ಕಾರ್ಯಕ್ರಮ, ನಿಮ್ಮ ಪ್ರಶಸ್ತಿ. ಓಕೆ, ವಿನಯ್ ಕುಮಾರ್ ಶೆಟ್ರೆ, ಉದಯ್ ಕುಮಾರ್ ಶೆಟ್ರೆ ಇಬ್ಬರು ಪ್ರಾಮಿಸ್ ಮಾಡಿದ್ದೀರಾ. ಮುಂದಿನ ವರ್ಷ ಎಸ್ ಜಾನಕಮ್ಮ ರಾಷ್ಟ್ರ ಪ್ರಶಸ್ತಿಯ ಕಾರ್ಯಕ್ರಮಕ್ಕೆ ಹಂಸಲೇಖ ಮತ್ತು ದಂಪತಿಗಳ ಯುವಜಾನಪದ ಕಾರ್ಯಕ್ರಮ. ಅವತ್ತು ಜಾನಕಮ್ಮ ಅವರನ್ನ ಹೇಗಾದರೂ ಮಾಡಿ ಕರ್ಕೊಂಡ್ಬರೋದಕ್ಕೆ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.